ನಮಸ್ಕಾರ ಸ್ನೇಹಿತರೆ, ಅಂತೂ ಇಂತೂ ಅಳೆದು ತೂಗಿ ಡಿಕೆ ಸಂಪುಟಕ್ಕೆ ಹೊಸ ಸಚಿವರನ್ನ ಹೈಕಮಾಂಡ್ ಆಯ್ಕೆ ಮಾಡಿದೆ. ಎಐಸಿಸಿ ಹೈಕಮಾಂಡ್ ಅಂತಿಮಗೊಳಿಸಿದ ಈ ಪಟ್ಟಿಯಲ್ಲಿ 20 ಶಾಸಕರಿಗೆ ಅವಕಾಶವನ್ನು ನೀಡಲಾಗಿದ್ದು 13 ಹೊಸಬರು ಹಾಗೂ ಒಬ್ಬ ಮಹಿಳೆಗೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೈತಪ್ಪಿದೆ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಜೂನ್ 3ರಂದು ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅವರ ಜೊತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಇತರ 12 ಮಂದಿ ಸಚಿವ ಸಂಪುಟವನ್ನು ಸೇರಿದ್ರು. ಇದೀಗ ಬರೋಬ್ಬರಿ 2 ತಿಂಗಳುಗಳಾಗಿವೆ. ಕಳೆದ 20 ದಿನಗಳಿಂದಲೂ ಸಂಪುಟ ವಿಸ್ತರಣೆಗೆ ಸಾಕಷ್ಟು ಸರ್ಕಸ್ ನಡೀತಿತ್ತು. ಬೆಂಗಳೂರು, ದೆಹಲಿಯಲ್ಲಿ ನಾನಾ ರೀತಿಯ ಕಸರತ್ತುಗಳು ನಡೆದಿದ್ದವು. ಕಳೆದ ಜೂನ್ 30ರಂದು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನು ದೆಹಲಿಗೆ ಕರೆಸಿಕೊಂಡು ಈ ಬಗ್ಗೆ ಚರ್ಚೆ ಕೂಡ ನಡೆಸಿತ್ತು. ಅಂತಿಮವಾಗಿ ಸಂಪುಟದಲ್ಲಿ ಖಾಲಿಯಿರುವ 20 ಸ್ಥಾನಗಳಿಗೂ ಏಕಕಾಲದಲ್ಲಿ ಹೊಸ ಸಚಿವರನ್ನ ಹೆಸರಿಸಲಾಗಿದೆ. ಹಾಗಿದ್ರೆ ಯಾರಿಗೆಲ್ಲ ಚಾನ್ಸ್ ಸಿಕ್ಕಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ಬನ್ನಿ. ಹೊಸ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಜೀವರ್ಗಿ ಇವರು ರಜಪೂತ್ಗೆ ಸೇರ್ತಾರೆ. ಇವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಚಲುವರಾಯಸ್ವಾಮಿ ನಾಗಮಂಗಲ ಒಕ್ಕಲಿಗ, ಹಾಗೆ KM ಶಿವಲಿಂಗೇಗೌಡ ಅರಸೀಕೆರೆ ಒಕ್ಕಲಿಗ, ಗಾಯತ್ರಿ ಶಾಂತೇಗೌಡ ಇವರು MLC, ಇವರು ಕುರುಬ ಸಮುದಾಯಕ್ಕೆ ಸೇರ್ತಾರೆ. ಇವರು ಒಬ್ಬರು ಮಹಿಳೆಯಾಗಿ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ. ಇನ್ನು HC ಬಾಲಕೃಷ್ಣ ಮಾಗಡಿ ಒಕ್ಕಲಿಗ, ಇನ್ನು ವಿಜಯಾನಂದ ಕಾಶಪ್ಪನವರು ಹುನಗುಂದ ಲಿಂಗಾಯತ ಜಾತಿಗೆ ಸೇರ್ತಾರೆ. ಇನ್ನು ಲಕ್ಷ್ಮಣ್ ಸವದಿ ಅಥಣಿ ಲಿಂಗಾಯತ, ಬಸವರಾಜ್ ರಾಯರೆಡ್ಡಿ ಯಲಬುರ್ಗಿ ಲಿಂಗಾಯತ, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಮುಸ್ಲಿಂ, ಇನ್ನು ರಿಜ್ವಾನ್ ಅರ್ಷದ್ ಶಿವಾಜಿನಗರ ಮುಸ್ಲಿಂ, PM ನರೇಂದ್ರ ಸ್ವಾಮಿ ಮಳವಳ್ಳಿ ಪರಿಶಿಷ್ಟ ಜಾತಿ, ಶಿವರಾಜ್ ತಂಗಡಿಗೆ ಕನಕಗಿರಿ ಬೋವಿ ಸಮುದಾಯಕ್ಕೆ ಸೇರ್ತಾರೆ. ಇನ್ನು ರುದ್ರಪ್ಪ ಲಮಾಣಿ ಹಾವೇರಿ ಲಂಬಾಣಿ, ಸಂತೋಷ್ ಲಾಡ್ ಕಲಘಟಕಿ ಮರಾಠಿ ಸಮುದಾಯಕ್ಕೆ ಸೇರ್ತಾರೆ. ಮಂಕಾಳ ವೈದ್ಯ ಭಟ್ಕಳ ಹೊನ್ನವರ ಶಾಸಕರು ಮೊಗವೀರ ಜಾತಿಗೆ ಇವರು ಸೇರ್ತಾರೆ. KS ಬಸವಂತಪ್ಪ ಮಾಯಕೊಂಡ ಶಾಸಕರು, ಇವರು SC ಸಮುದಾಯಕ್ಕೆ ಸೇರ್ತಾರೆ. ಇನ್ನು B ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ ವಾಲ್ಮೀಕಿ, T ರಘುಮೂರ್ತಿ ಚಳ್ಳಕೆರೆ ವಾಲ್ಮೀಕಿ ಜಾತಿಗೆ ಸೇರ್ತಾರೆ. ಮಧು ಬಂಗಾರಪ್ಪ ಸೊರಬ ಶಾಸಕರು, ಇವರು ಈಡಿಗ ಸಮುದಾಯಕ್ಕೆ ಸೇರ್ತಾರೆ. ಇನ್ನು C ಪುಟ್ಟರಂಗಶೆಟ್ಟಿ ಚಾಮರಾಜಪೇಟೆ, ಇವರು ಉಪ್ಪಾರ ಸಮುದಾಯಕ್ಕೆ ಸೇರ್ತಾರೆ. ಇವರಿಷ್ಟು ಜನ ಈಗ 2ನೇ ಲಿಸ್ಟ್ನಲ್ಲಿ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ. ಹಾಗಿದ್ರೆ ನಾವಿನ್ನು ಕಳೆದ ಸಂಪುಟದಲ್ಲಿ ಇರದ, ಅಂದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರದ ಈ ಸಲ ಸಚಿವ ಸ್ಥಾನವನ್ನು ಪಡೆದ ಹೊಸಬರು ಯಾರಲ್ಲ ಅಂತ ನೋಡ್ತಾ ಹೋಗೋಣ. P ನರೇಂದ್ರ ಸ್ವಾಮಿ ಈ ಬಾರಿ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಸಿದ್ದರಾಮಯ್ಯ ಸಂಪುಟದಲ್ಲಿ ಇರಲಿಲ್ಲ. ಹಾಗೆ ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, T ರಘುಮೂರ್ತಿ, ರಿಜ್ವಾನ್ ಅರ್ಷದ್, C ಪುಟ್ಟರಂಗಶೆಟ್ಟಿ, ಅಜಯ್ ಸಿಂಗ್, KM ಶಿವಲಿಂಗೇಗೌಡ, HC ಬಾಲಕೃಷ್ಣ, ಗಾಯತ್ರಿ ಶಾಂತೇಗೌಡ, ಬಸವರಾಜ್ ರಾಯರೆಡ್ಡಿ, ವಿಜಯಾನಂದ್ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ ಇವರಿಷ್ಟು ಜನ DKC ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಪಡೆದಿದ್ದಾರೆ. ಇವರು ಯಾರು ಕೂಡ ಸಿದ್ದರಾಮಯ್ಯ ಸಂಪುಟದಲ್ಲಿ ಇರಲಿಲ್ಲ. ಒಟ್ಟು 13 ಹೊಸಬರಿಗೆ ಈಗ ಮಣೆ ಹಾಕಲಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೈ ತಪ್ಪಿದ್ದ ಸಚಿವ ಸ್ಥಾನ. ಇನ್ನು ಸಿದ್ದು ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ DK ಸಂಪುಟದಲ್ಲಿ ಸಚಿವ ಸ್ಥಾನ ಕೈ ತಪ್ಪಿದೆ. ಇವರಿಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಲಾಗಿತ್ತು. ಬಟ್ DKC ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಇವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಜೊತೆಗೆ ಒಟ್ಟಲ್ಲಿ ಹೊಸಬರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಒಂದಿಷ್ಟು ಜನಕ್ಕೆ. ಆದರೆ ಇನ್ನೂ ಕೆಲವರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಸಾಕಷ್ಟು ಪಟ್ಟು ಹಿಡಿದಿದ್ರು. ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ.